ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಾಜ್ ಬ್ಲಾಗ್ಸ್. ಸೊ ಇವತ್ತು ಮಡಿಕೇರಿನಲ್ಲಿ ಥರ್ಡ್ ಡೇ ಆಗಿರುತ್ತೆ. ಸೊ ಇವತ್ತು ನಾವು ಎಲಿಫೆಂಟ್ ದುಬಾರೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ಯಾವ ಪ್ಲೇಸು ಅನ್ನೋದು ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿ ಇರಿಷಾ ಬಂದು ಮಲ್ಕೊಂಡಿದ್ದಾಳೆ ಇನ್ನು. ಸೊ ರೆಡಿ ಆಗ್ಬಿಟ್ಟು ಮಲ್ಕೊಂಬಿಟ್ಟಿದ್ದಾಳೆ. ಈಗ ಸ್ವಲ್ಪ ಟಿಫನ್ ಸಹ ಮಾಡ್ಕೊಳ್ಬೇಕು. ಇವಾಗ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ, ನನ್ನ ಔಟ್ಫಿಟ್ ಬಂದು ಈ ಥರ ಇದೆ. ಒಂದು ಕ್ರಾಪ್ ಟಾಪ್, ಹಾಗೆ ಜೀನ್ಸ್ ಆ್ಯಂಡ್ ಒಂದು ಸ್ಟ್ರಗ್. ಸೊ ನೀವು ಲಿರಿಷನ್ನ ನೋಡ್ಬೋದು, ಮಲ್ಕೊಂಡಿದ್ದಾಳೆ. ಸೊ ಯಾಕಂತಂದರೆ ಅವಳಿಗೆ ಸ್ವಲ್ಪ ಏನಂತಾರೆ, ಸ್ವಲ್ಪ ಅವಳಿಗೆ ಸುಸ್ತಾಗ್ಬಿಟ್ಟಿದೆ. ಸೊ ಹಂಗಾಗ್ಬಿಟ್ಟು ಮಲ್ಕೊಂಡಿದ್ದಾಳೆ. ಸೊ ಲೆಟ್ಸ್ ಗೋ ಗೈಸ್. ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಹೆಂಗೆ ರೆಡಿ ಆಗಿದ್ದಾರೆ. ಲಿರಿಷಾ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಅವಳು ಫುಲ್ ದಬಕೊಂಡವಳೆ. ಅವಳಿಗೆ ನಿದ್ದೆ ಯಾವಾಗಲೂ. ಸೊ ಎಲ್ಲ ಪ್ಯಾಕ್ ಆಯಿತು. ಇವಾಗ ಹೋಗೋಣ. ರೂಮ್ನು ಸಹ ಚೆಕ್ಔಟ್ ಮಾಡಬೇಕು. ಚೆಕ್ಔಟ್ ಮಾಡಿಬಿಟ್ಟು ಇವಾಗ ಹೊರಡಬೇಕು. ಹಾಗೆ ಸ್ವಲ್ಪ ಲೈಟಾಗಿ ಏನಾದ್ರು ಟಿಫನ್ ಮಾಡ್ಕೋಬೇಕು. ಹೊಟ್ಟೆ ಹಸ್ವಾಗ್ತಿದೆ. ಸೊ ಬನ್ನಿ ಹೋಗೋಣ. ಇಲ್ಲಿಂದ ಜಸ್ಟ್ ಹಾಫ್ ಆನ್ ಅವರ್ ಅಂದ್ಕೊಳ್ತೀನಿ, ರಾಜಾ ಸಿಟಿಯಿಂದ ಹಾಫ್ ಆನ್ ಅವರು. ಸೊ ಹೋಗೋಣ ಬನ್ನಿ. ಗೈಸಲ್ಲೊಂದು ಮನೆ ಇದೆ ನೋಡಿ, ಎಲ್ಲಿದೆ ಅಂತ ತೋರಿಸ್ತೀನಿ. ಅಪ್ಪ ತೋರಿಸ್ತೀನಿ. ನಾವಂತೂ ಅದೇ ಸಿಕ್ಕಾಪಟ್ಟೆ ಸಖತ್ ಅನ್ಸಿದ್ದು. ಇಲ್ಲೇ ಕಾಣಿಸುತ್ತೆ ಇವಾಗ ನೋಡಿ ಗೈಸ್. ಎಲ್ಲೋಗಿ ಮನೆ ಕಟ್ಕೊಂಡಿದ್ದಾರೆ ಅಂದರೆ ವಾವ್ ಅನ್ಸುತ್ತೆ. ಫುಲ್ಲು ಪೀಕಲ್ಲಿದ್ದಾರೆ. ಸೊ ನೋಡಿ, ಎಲಿಫೆಂಟ್ ದುಬಾರೆಗೆ ಹೋಗ್ಬೇಕಾದ್ರೂ ನೋಡಿ ರೋಡ್ ಇದೇ ಥರ ಇರುತ್ತೆ. ಫುಲ್ಲು ಮಡಿಕೇರಿ ಫುಲ್ಲು ಗೈಸ್. ನನ್ನ ವ್ಲಾಗಲ್ಲಿ ಏನು ತೋರಿಸ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಮಡಿಕೇರಿ ಫುಲ್ಲು ಇದೇ ಥರ ರೋಡೆ ಫುಲ್ಲು. ವಾವ್, ಸಿಕ್ಕಾಬಟ್ಟೆ ಸೈಕಾಗವೆ ಮಾತ್ರ ರೋಡ್ಗಳು ಮಾತ್ರ. ಎಲ್ಲ ಘಾಟ್ ಸೆಕ್ಷನ್ನೇ ಸೂಪರ್ಬಾಗಿದೆ. ಇವಾಗ 11 ಗಂಟೆಗೆ ಕ್ಲೋಸ್ ಅಂತೆ, 11:15 ಅಲ್ವಾ ರೀ? ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟಸ್ ಅಂತೂ ಗೊತ್ತು. ಆನೆಗಳು ಹೊರಟೋಗುತ್ತೆ. ಲೈಕ್ ದುಬಾರಿ ಓಪನ್ ಇರುತ್ತೆ ಗೊತ್ತು, ಬಟ್ ಏನಂದರೆ ಆನೆಗಳೆಲ್ಲ ಹೊರಟೋಗುತ್ತೆ. ಬಟ್ ಆನೆಗಳೆಲ್ಲ ಹೊರಟೋದ್ಮೇಲೆ ಹೋದ್ರು ಒಂದೇ ಬಿಟ್ರು ಒಂದೇ ಅನ್ಸುತ್ತೆ. ಯಾಕಂದರೆ ಅದನ್ನ ನೋಡೋಕ್ಕೆ ಅಂತಲೇ ಅಲ್ಲಿ ಹೋಗೋದು. ಇದಕ್ಕೆ ಹೆಲಿಕಾಪ್ಟರೇ ಗೊತ್ತೈತಿ, ಯಾಕೋ ಗೊತ್ತಿಲ್ಲ. ಅದ್ರಲ್ಲಿ ಒಂದ್ಸಲ ಹೋಗ್ಬೇಕು ಅಂತಲೂ ಏನೋ ಗೊತ್ತಿಲ್ಲ. ಸೊ ಎಲಿಫೆಂಟ್ ಕ್ಯಾಂಪ್ ನೋಡೋಕ್ಕೆ ಅಂತಲೇ ಅಲ್ಲಿ ಹೋಗ್ತಾ ಇರೋದು. ಸೊ ಹಾಗಾಗಿ ಎಲಿಫೆಂಟ್ನ ನೋಡಲೇಬೇಕು. ನನ್ನ ಮಗಳಿಗೋಸ್ಕರ ನೋಡಲೇಬೇಕು ಎಲಿಫೆಂಟ್ನ. ಯಾಕಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ನೋಡಲೇಬೇಕು. ಬೆಳಗ್ಗೆ ಹೊತ್ತು ಎಷ್ಟು ಗಂಟೆಗೆ ಓಪನು? 9:30ಗೆಲ್ಲ ಎಲಿಫೆಂಟ್ಗಳು ಬರುತ್ತೆ. 11:30ಗೆಲ್ಲ ಕ್ಲೋಸ್ ಆಗುತ್ತೆ. ಸೊ 11:30 ಅಷ್ಟರಲ್ಲಿ ಹೋದರೆ ನೀವು ಎಲಿಫೆಂಟ್ಗಳನ್ನ ನೋಡ್ಬೋದು. ಆಮೇಲೆ ಹೋದರೆ ಸೊ ಅಲ್ಲಿರೋ ನೇಚರ್ನ ಆ್ಯಂಡ್ ಅಲ್ಲಿ ಏನೇನಿದೆ ಸೊ ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನೋಡಿ ಇಲ್ಲಿ ಏನು ಸೈಕಾಗಿದೆ. ಸರ್ ಅದು ಲೊಕೇಶನ್ ಐತಂತಲ್ಲ ನಿಮ್ಮ ಹತ್ರ ಕಳಿಸಿ. ಕಡುಬ್ಗೆರೆಲ್ಲ ಅಂತ ಇರೋದು ಅದು. ಗಾಯ್ಸ್, ಇಲ್ಲಿ ನೀರು ಒಳಗಡೆ ಹಾಸಿ ನಡ್ಕೊಂಡು ಹೋಗ್ಬೇಕು. ನದಿನ ದಾಟ್ಕೊಂಡು ಅಲ್ಲಿ ಹೋಗ್ಬೇಕು ಟಿಕೆಟ್ ಬೇಕು ಅಂದರೆ. ಯಪ್ಪ, ಒಂದು ಒಳ್ಳೆ ಟಾಸ್ಕ್ ಅಂತಲೇ ಹೇಳ್ಬೋದು. ಎಷ್ಟು? 120. ಅಪ್ಪ ನದಿ ಒಳಗಡೆ ದಾಟ್ಕೊಂಡ್ಬರೋ ಅಷ್ಟರಲ್ಲಿ ಎಲ್ಲ ಭಯ ಬಂತು. ಇವರೇ ಫಸ್ಟ್ ಬಂದಿರೋದು. ಆ್ಯಕ್ಚುಲಿ ಕ್ಲೋಸ್ ಇರೋದು. ಬಟ್ ಆಮೇಲೆ ಅಲ್ಲಿ ಫೋಟೋಸ್ ಎಲ್ಲ ತೊಗೋಬೋದಲ್ಲ. ಲಿರಿಷನ್ಗೋಸ್ಕರ ಎಲಿಫೆಂಟ್. ಯಾ
ಫೋಟೋಗ್ರಾಫ್ ನೀನು ನೋಡಿ ಹಾಯ್ ಅಂತ ಐತಲ್ಲ ಇರ್ಷಾ. ನಾನು ನೋಡಿ ಹಾಯ್ ಅಂತಲ್ಲ. ವಾವ್ ಎಷ್ಟೊಂದಿದೆ. ಸಂತು ಅಲ್ಲಿ ಸೆಲ್ಫಿ ನೋಡ್ತಾವ್ರ ನಾವು. ಎಲ್ಲ ಕಡೆನೂ ಇದೆ ಅಲ್ಲ. ಅಲ್ಲೂ ಇದೆ, ಅಲ್ಲೂ ಇದೆ. ಸಂತು ಅಲ್ಲೂ ಹೋಗ್ಬೋದು. ಎಷ್ಟೊಂದು ಥರ ಐತೆ. ಯಪ್ಪ ಇವತ್ತೆಲ್ಲ ನೋಡಿದ್ರೂ ಆಗಲ್ಲ. ಗೈಸ್ ಇಲ್ಲಿದ್ದಾನೆ ನೋಡಿ ಫ್ರೆಂಡ್. ಫುಲ್ ಎಲ್ಲ ಆನೆಗಳೇ. ನೋಡಿ ಅವ್ನು ಬಿಡಿ ಬಿಡಿ ಅಂತ ಹೇಳ್ತಿದ್ದ. ನಮ್ನ ಯಾಕೆ ಕಟ್ಟಾಕಿದ್ದೀರ ಬಿಟ್ಬಿಡಿ ಅಂತ ಹೇಳ್ತಿದ್ದ. ನೋಡ್ರಿ ಊಟ ತಿಂತೆ. ಹಾಂ ಲಿರಿಷಾ ಓ ಅವಾಗ ಏನು ಮಾಡಲ್ಲ. ದಂತ ಸಖತ್ತಾಗಿದೆ. ಎಲ್ಲ ನೋಡಿದ್ರು ಆನೆ ಆಶೀರ್ವಾದ ತೊಗೊಂಡ್ವಿ ಆ್ಯಂಡ್ ಫೀಡ್ ಮಾಡಿದ್ರು. ಸಂತು ನನಗೆ ಫೀಡ್ ಮಾಡೋಕ್ಕೆ ಭಯ ಆಗುತ್ತೆ. ಇವ್ರು ಫೀಡ್ ಮಾಡಿದ್ರು. ಹೆಂಗನಿಸ್ತು ಪಾಪ ಲೀಶಂಗೆ? ಲೀಶಾ ಹೇಗನ್ನಿಸ್ತಾ ಇದೆ ಎಲಿಫೆಂಟ್ ನೋಡಿ? ರಿಯಲ್ ಎಲಿಫೆಂಟ್ ಸೂಪರ್ ಅದ್ರಕ್ಕೂ ಅಯ್ಯೋ ಅದ್ರಕ್ಕೂ. ಬಟ್ ಆದ್ರೆ ಇವಾಗ 11:30 ಆಯಿತು. ಸೊ 11:30 ಕ್ಲೋಸಿಂಗ್ ಟೈಮು. ಸೊ ಎಲ್ಲ ಅವ್ರವ್ರ ಮನೆಗಳಿಗೆ ಹೋಗ್ತಾ ಐತೆ ನೋಡಿ. ನೋಡಿ ಗೈಸ್ ಅಲ್ಲಿಂದ ತೋರಿಸ್ತೀನಿ ನೋಡಿ. ಮೈ ಗಾಡ್ ನೋಡಿ. ವಾವ್ ನನಗದ್ರ ಮೇಲೆ ಹೋಗ್ಬೇಕು ಅಂತ ಇಷ್ಟ. ಅಲ್ಲಿ ಅಲ್ಲಿ ನೋಡು. ವಾ ಅಲ್ಲೊಂದು ಬರ್ತಿದ್ವಿ ನೋಡ್ರಿ. ಬರ್ರಿ ಅಲ್ಲೋ ಕಣ. ವಾ ಬಾ ಮಾಡಿಸ್ತಿದ್ದಾರೆ. ಮಾಡಿಸು ಜೀವನದಲ್ಲಿ ನೋಡಿ. ಇಲ್ಲಿ ಮನೇಲಿ ನಮಗೆ ಸ್ನಾನ ಮಾಡಿಸಿದ್ರೆ ಇಲ್ಲಿ ಬಂದು ಆನೆಗೆ ಸ್ನಾನ ಮಾಡಿಸ್ತಾರಂತೆ. ಹಿಂಗೆ ಮುಟ್ಟಿದ್ರೆ ಹಂಗೆ ಅಂದರೆ ಆಗಲ್ಲ. ಆದಷ್ಟು ನೋಡಿದೆ ಆನೆಗೆಲ್ಲ ಸ್ನಾನ ಮಾಡಿಸ್ತಾರೆ. ಏನು ಮಾಡಲ್ಲವ. ಫೋಟೋ ತಗೊಂಡಿಲ್ಲ. ಎಲ್ಲ ಸ್ನಾನ ಮಾಡ್ತಾವೆ. ಸ್ನಾನ ನೀರು ಕುಡಿತಾವೆ, ಸ್ನಾನ ಮಾಡ್ತಾವೆ. ಇಲ್ಲಿ ನೋಡಿ ಇಲ್ಲಿ ಅಲ್ಲೊಂದು ನೋಡು. ಓ ಹೆಂಗಿದೆ ಅಂತ ನೋಡು. ಯಪ್ಪ ಯಪ್ಪ ಮತ್ತು ಮನೆ ದುಬಾರಿನ ಫೈನಲಿ ಕಂಪ್ಲೀಟ್ ಮುಗಿಸಿ ಇಲ್ಲಿ ಬಂದ್ಬಿಟ್ಟು ಫೋಟೋಶೂಟಿಗೆ ನೋಡಿ. ಫೋಟೋಶೂಟ್ಗಳು ಮಾಡ್ಬೇಕಂತ ಇವರೆಲ್ಲ ನೋಡಿ. ಆನೆಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಆಯಿತು. ಎಲ್ಲ ದುಬಾರಿ ಎಲ್ಲ ಮುಗಿಸ್ಕೊಂಡಿಲ್ಲ ಹೋಗೋದು. ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಫೋಟೋಶೂಟ್ ಮಾಡ್ತಾವ್ರೆ.
ಗೈಸ್ ನೋಡಿ ಆಗ ಇದೇ ರೋಡಲ್ಲಿ ಹೋಗ್ಬೇಕು ರಿಟರ್ನು ನಾವು ನೋಡಿ ಈ ನದಿ ಒಳಗಡೆನೆ ಈ ಥರ ಕಾಲಿಟ್ಕೊಂಡು ಹೋಗ್ಬೇಕು ಈ ಥರ ನೋಡಿ ನದಿ ದಾಟ್ಕೊಂಡು ಹೋಗ್ಬೇಕು ಈ ಥರ ಅಪ್ಪ ಎಷ್ಟು ಕಷ್ಟ ಅಲ್ಲ ಸಂತು ನೋಡು ಈ ಥರ ಗೈಸ್ ಹತ್ತ ಬಿದ್ದರೆ ಇಲ್ಲೆಲ್ಲ ನೀರು ಹಾಂ ಜಾರುತ್ತೆ ಆ್ಯಂಡ್ ಹುಷಾರಾಗಿ ನೋಡ್ಕೊಂಡು ಬರ್ಬೇಕು ಕಾಲ್ವರೆಗೂ ಇತ್ತು ಹಾಂ ಚಿಕ್ಕಿ ಹೊಳೆ ಓಕೆ ಎಷ್ಟು ಕಿಲೋಮೀಟ್ರು ಏನದು ಚಿಕ್ಕಿ ಹೊಳೆ ಅಂತನಾ ಹಾಂ 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 ಕ್ಲಿಕ್ ಮಾಡಿ ಫೋಟೋ ಓಕೆ ಬೆಂಕಿ ಫಾಲ್ಸ್ ವೇಸ್ಟು ಅಂದರೆ ಮಳೆಗಾಲದಲ್ಲ ಅಂದರೆ ಮಳೆಗಾಲದಲ್ಲಿ ಬಂದರೆ ಸರಿ ಇಲ್ಲಾಂದರೆ ವೇಸ್ಟ್ ಇದು ಬಿಸಿಲುಗಾಲದಲ್ಲಿ ನಮ್ಮೂರು ಕೆರೆಕಟ್ಟೆ ಇದ್ದ ಐತೆ ಗೈಸ್ ನಮ್ಮೂರಲ್ಲಿ ಬೆಳ್ಳಾವಿಗೆ ಕೆರೆಗೆ ಹೋದ್ರೆ ಸಾಕು ಏಯ್ ಸುಮ್ಮನೆ ಬಿಸಿಲು ನೋಡಿ ಬಿಸಿಲಲ್ಲಿ ಸುಮ್ಮನೆ ಬಾಡೋಯ್ತಾ ಇತ್ತು ಬೆಂಕಿ ಫಾಲ್ಸ್ ನೋಡಕ್ಕೆ ಬಂದವಳು ಬೆಂಕಿ ಫಾಲ್ಸ್ ಅಲ್ಲಿ ನೋಡಿದ್ರೆ ನೀರು ಪಾತಾಳಕ್ಕೆ ಹೋಗ್ಬಿಟ್ಟವೆ ಬೆಂಕಿ ಫಾಲ್ಸಲ್ಲಿ ಗೈಸ್ ನೋಡಿ ಗೈಸ್ ಇಲ್ಲಿ ಚಕ್ಲಿ ಫಾಲ್ಸ್ ಅಂತಾರೆ ಇದ್ರ ಹೆಸ್ರೇ ಒಂಥರ ಡಿಫ್ರೆಂಟ್ ಆಗೈತೆ ಚಕ್ಲಿ ಫಾಲ್ಸ್ ನೋಡಿ ಇಲ್ಲಿ ನಾನು ತುಂಬ ಟ್ಯಾನ್ ಆಗ್ಬಿಟ್ಟಿದ್ದೀನಿ ಮಡಿಕೇರಿಗೆ ಬಂದು ಹೊಳಿತಾ ಇದ್ದೆ ಗೈಸ್ ಬಿಸಿಲಲ್ಲಿ ಟ್ರಿಪ್ ಮಾಡ್ತಿದ್ದೀವಿ ನೋಡಿ ಈ ಥರ ಇದೆ ಫುಲ್ ಸಿಕ್ಕಾಬಟ್ಟೆ ಸಖತ್ತಾಗಿದೆ ಸೈಕಾಗಿದೆ ಮಾತ್ರ ನೀರಿದ್ರೆ ಇನ್ನೂ ಸೂಪರ್ ಆಗಿರೋದಲ್ಲ ನಿಮಗೆ ತೋರ್ಸೋಣ ಅಂದರೆ ಬೇವೇನು ಅಷ್ಟು ಚೆನ್ನಾಗಿಲ್ಲ ಆ್ಯಕ್ಚುಲಿ ನೀರಿದ್ರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಬಟ್ ನೀರು ಇಲ್ದಿದ್ದು ಫುಲ್ಲು ಏನೂ ಇಲ್ಲ ಅಲ್ಲಿ ನೀರೇ ಇಲ್ಲ ಬಟ್ ಮಸ್ಟ್ ವಿಸಿಟ್ ಅಂತಂದರೆ ನೀವು ಮಳೆಗಾಲದಲ್ಲಿ ಬನ್ನಿ ತುಂಬ ಫುಲ್ ಖಾಲಿ ಅಲ್ಲಿ ಅಂದರೆ ನೀವು ರೀಲ್ಸಲ್ಲಿ ಚೆಕ್ ಮಾಡಿ ಅದ್ರದ್ದೊಂದು ಪ್ಲೇಸ್ ಇದೆ ಸೊ ನೀರು ಬರೋ ಥರ ಸೊ ಅದೆಲ್ಲ ಫುಲ್ ಖಾಲಿ ಹೊಡಿತಾ ಇದೆ ಬಿಸಿಲೇ ಇರಲಿ ಮಳೆ ಹೇಗಿರಲಿ ಎಂದೆಂದು ಇದೇ ಥರ ಟ್ರಿಪ್ ಹೋಗ್ಸೋಗಂಡ ಇನ್ನೊಂದು ಗಂಟೆ ಎಲ್ಲ ಹೇಳ್ಬೇಡ ಕಟ್ ಹಿಂಗಿಟ್ಟು ಮಾಡ್ಬೇಕಂದ್ರಲ್ಲ ಹಿಂಗೇನೋ ಜಾಸ್ತಿ ಐ ಹೋಪ್ ನಿಮಗೆ ಈ ಟ್ರಿಪ್ ಸೀರೀಸ್ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ನಿಮಗೆ ಯಾವ ಪ್ಲೇಸ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ತುಂಬ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಇದೇ ಥರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್